ರೀ ನೀವ್ ನಂಗೆ ಸಾರಿ ಕೇಳ್ಬೇಡಿ, ನಂಗೆ ಬೇಜಾರಾಗುತ್ತೆ. ಓಕೆ, ಯು ನೋ ವಾಟ್ ಲೀಲಾ, ನನಗೆ ಈ ಕಲರ್ ಇದೆಯಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ಐ ಮೋಸ್ಟ್ ಹೇಟೆಡ್ ಕಲರ್ ಇದು. ಮೋಸ್ಟ್ಲಿ ನಾನು ಇನ್ನು 7 ಜನ್ಮಕ್ಕೂ ಈ ಕಲರ್ ಇಷ್ಟಪಡೋದೇ ಇಲ್ಲ. ಓ, ಸಾಹೇಬ್ರು 7 ಜನ್ಮಕ್ಕೂ ನನ್ನೇ ಹೆಂಡತಿಯಾಗಿ ಪಡಿಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಯಾಕ್ರಿ? ಈ ಕಲರ್ ತುಂಬಾ ಚೆನ್ನಾಗಿದೆ, ನಿಮ್ಗೂ ಚೆನ್ನಾಗಿ ಕಾಣಿಸ್ತಿದೆ, ನನ್ಗಂತೂ ತುಂಬಾ ಇಷ್ಟ ಅಪ್ಪ. ಸೀರಿಯಸ್ಲಿ? ಪರವಾಗಿಲ್ಲ ಬಿಡಿ, ನನ್ಗಿಷ್ಟ ಆಗೋ ಕಲರು ನಿಮ್ಗೂ ಇಷ್ಟ ಆಗ್ಬೇಕು ಅಂತೇನಿಲ್ವಲ್ಲ. ನಾನು ಹಾಗಲ್ಲ ಹೇಳಿದ್ದು, ಈ ಕಲರ್ ಜೊತೆ ಕಾಂಬಿನೇಷನ್ ವೈಟ್ ಕಾಂಬಿನೇಷನ್ ಇಷ್ಟ ಆಗಲ್ಲ ಅಂತ ಹೇಳಿದ್ದು. ಬಟ್ ಈ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಗುತ್ತೆ, ಇತ್ತೀಚೆಗಂತೂ ತುಂಬಾ ಇಷ್ಟ ಆಗುತ್ತೆ. ಅಯ್ಯೋ ಅಯ್ಯಯ್ಯ, ಬಾಸ್ ಹೀಗೆ ಡೈಲಾಗಲ್ಲೇ ಕರಗಿಸ್ತಾ ಇದ್ರೆ ಪಾಪ ಹೆಣ್ಮಕ್ಳ ಗತಿ ಏನು ಮೇಡಮ್ ಅಲ್ವಾ? ಎದುರುಗಿರೋದು ಕೊಹಿನೂರ್ ವಜ್ರ, ನಮ್ಮತ್ತೆ ಅಷ್ಟು ಸುಲಭ ಬೀಳಲ್ಲ. ಹಲೋ, ನಮ್ಮ ಬಾಸ್ ಕೂಡ ಇವತ್ತು ರೆಡಿಯಾಗಿ ಬಂದಿದ್ದಾರೆ, ಹೇಳ್ಕೊಂಡೇ ಹೇಳ್ಕೊತಾರೆ ನೋಡಿ. ನೋಡಿ ಬಿಡೋಣ. ಏನು ಏನ್ ಇಷ್ಟ ಅಂದ್ರಿ? ಕಲರ್ ಕಲರ್ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ ಬಾಸ್ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ನಮ್ಮತ್ತೆ ಅವರಾಗೆ ಕೇಳ್ತಿದ್ರು, ನಿಮ್ ಬಾಸ್ ಹೇಳ್ತಿಲ್ಲ. ಕೇಳಿದ ತಕ್ಷಣ ಇಷ್ಟ ಆಯ್ತು ಅಂತ ಹೇಳಕ್ಕೆ ಅದೇನು ಕಾಮಿಡಿ ಕಿಲ್ಲಡಿ ಜಡ್ಜಸ್ ಕೊಡೋ ಕಮೆಂಟಾ ಮೇಡಮ್? ಸ್ವಲ್ಪ ತಡ್ಕೊಳ್ಳಿ. ಯಾಕೆ ಡಲ್ ಆಗಿದ್ದೀರಾ? ನಿಮ್ ಮುಖ ನೋಡಿದ್ರೆ ಮನ್ಸಲ್ಲಿ ಏನೋ ಇಟ್ಕೊಂಡು ಹೇಳಕ್ಕಾಗದೆ ಒದ್ದಾಡ್ತಿರೋ ಹಾಗಿದೆ. ಆಕ್ಚುಲಿ ಇದು ಇಲ್ಲ, ನನ್ನ ಫ್ರೆಂಡ್ ಒಬ್ರು. ಹುಡ್ಗನ ಹುಡ್ಗಿನ? ಹುಡುಗ, ಆಬ್ವಿಯಸ್ಲಿ ಹುಡುಗ. ಹೆಸರು? ಅಭಿ ಮನ್ಯು, ಅಭಿ ಮನ್ಯು. ಆಮೇಲೆ ಅವನಿಗೆ ಆಕ್ಚುಲಿ ಒಂದು ಚಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಂದರೆ ಅವನು ಅವ್ರ ಹೆಂಡತಿನ ತುಂಬ ಬೈದ್ಬಿಟ್ಟಿದ್ದಾನೆ, ತುಂಬ ಹೇಟ್ ಮಾಡಿಬಿಟ್ಟಿದ್ದಾನೆ, ತುಂಬ ಜಗಳ ಮಾಡಿಬಿಟ್ಟಿದ್ದಾನೆ. ಆದರೆ ಈಗ ಅವನಿಗೆ ಅದು ತಪ್ಪು ಅನ್ಸಕ್ಕೆ ಶುರುವಾಗಿದೆ. ಸೊ ಈಗ ಅವ್ರ ಹೆಂಡತಿಗೆ ಅವ್ನು ಮಾಡಿರೋ ತಪ್ಪಿಗೆಲ್ಲ ಕ್ಷಮೆ ಕೇಳಿ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ. ಆದರೆ ಹೇಗೆ ಹೇಳೋದು, ಹೇಗೆ ಇದು ಅದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಮೇಡಮ್, ಎಲ್ಲಿವರೆಗೂ ಬಂತು ರಾಮ್ಲೀಲಾ ಲವ್ ಸ್ಟೋರಿ? ಅಯ್ಯೋ ವಿಶ್ವರೂಪ್, ಎಲ್ ಸ್ಟಾರ್ಟ್ ಆಗಿತ್ತೋ ಅಲ್ಲೇ ನಿಂತಿದೆ. ಅವ್ರ ಕೇಳಿ ಹೇಳಕ್ ಆಗ್ತಿಲ್ಲ, ನನ್ ಕೇಳಿ ವೇಟ್ ಮಾಡಕ್ ಆಗ್ತಿಲ್ಲ. ಹೇಳಕ್ ಆಗದೆ ಒದ್ದಾಡ್ತಿದಾರೆ ಪಾಪ ಅವರು. ಮೇಡಮ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಈಗ ಬಾಸ್ ನಿಮ್ಗೆ ಯಾವ ತರ ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ವಿಶ್ವರೂಪ ಒಳ್ಳೆ ಪ್ರಶ್ನೆ ಕೇಳ್ದ. ಈಗ ಅವಳು ಏನು ಉತ್ತರ ಕೊಡ್ತಾಳೆ ಅನ್ನೋದನ್ನ ಕೇಳಿಸ್ಕೊಂಡ್ರೆ ನನ್ನ ಮನಸ್ಸಿನ ಮಾತನ್ನ ಹೇಳೋದು ತುಂಬಾ ಈಸಿ ಆಗ್ಬಿಡುತ್ತೆ. ವಿಶ್ವರೂಪ್, ಗ್ರ್ಯಾಂಡ್ ಆಗಿರ್ಬಾರ್ದು, ಸಿಂಪಲ್ ಆಗಿದ್ರು ವಾವ್ ಅನ್ಸ್ಬೇಕು, ಆ ತರ ಇರ್ಬೇಕು. ಈ ಪ್ರೀತಿ ಅನ್ನೋದು 2 ಅಕ್ಷರದ ಪದ ಇರ್ಬೋದು, ಆದ್ರೆ ಸಮುದ್ರದ ಆಳದಲ್ಲಿರೋ ಮುತ್ತಿನ ತರ ಅಷ್ಟು ಈಸಿಯಾಗಿ ಸಿಗ್ಬಾರ್ದು. ಅದನ್ನ ಪಡ್ಕೊಳ್ಳಕ್ಕೆ ಸಾಹಸನೆ ಮಾಡ್ಬೇಕು. ಏಜೆ ನನ್ನ ಸಿನಿಮ್ಯಾಟಿಕ್ ಆಗಿ ಪ್ರಪೋಸ್ ಮಾಡ್ಬೇಕು. ಅಂದ್ರೆ ಸಿನಿಮಾ ಸ್ಟೈಲ್ ಅಲ್ಲಿ ನಿಮ್ಗೆ ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಕರೆಕ್ಟ್ ಕರೆಕ್ಟ್, ಸಿನಿಮಾ ತರಾನೇ, ಆದ್ರೆ ಸಣ್ಣ ಟ್ವಿಸ್ಟ್. ಏನು? ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಪ್ರಪೋಸ್ ಮಾಡ್ತಾರಲ್ಲ, ಆದ್ರೆ ನನ್ ಲೈಫಲ್ಲಿ ಹಾಗಾಗ್ಬಾರ್ದು. ಅಂದ್ರೆ ಮೀಡಿಯಾದವ್ರನ್ನ ಕರೆದು ಊರ್ ಮುಂದೆ ಎಲ್ಲ ಹೇಳ್ಬೇಕಾ? ವಿಶ್ವರೂಪ ಹಾಗಲ್ಲ. ಇವಾಗ ನಾನು ಏಜೆ ಈ ತರ ಇದ್ದೀವಿ ಅಂದ್ರೆ ಅದಕ್ ಕಾರಣ ನಮ್ಮ ಮನೆಯವರು ಹಾಗೆ ಏಜೆ ಮನೆಯವರು ಅಲ್ವಾ? ಸೊ ಏಜೆ ಅವ್ರ ಎಲ್ಲರ ಮುಂದೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನ್ ಸಂಬಂಧಪಟ್ಟವ್ರಿಗೆಲ್ಲ ಗೊತ್ತಾಗ್ಬೇಕು. ಆಗ ಅವ್ರ ಕಣ್ಣಲ್ಲಿ ನನ್ ಖುಷಿ ನೋಡ್ಬೋದು. ಏಜೆ ನನ್ಗೋಸ್ಕರ
ಹಾಡು ಹೇಳ್ಬೇಕು. ಅದೇ ಅವ್ರು ನನಗೆ ಕೊಡೋ ಗಿಫ್ಟು. ಒಟ್ನಲ್ಲಿ ನನ್ನನ್ನ ನನ್ಗೆ ವಾಪಸ್ ಕೊಡ್ಬೇಕು. ಹಾಗಿರ್ಬೇಕು ಪ್ರಪೋಸ್ ಅಂದ್ರೆ. ಎಲ್ರೂ ಇರುವಾಗ ನೀನು ಒಪ್ಕೋತೀಯ ಅಂತ ಕೇಳ್ತಾರಲ್ಲ, ಆಗ ಎಲ್ಲಾರ್ನೂ ಮರ್ತು ನೀನೇ ನನ್ ಜಗತ್ತು ಅಂತ ಒಪ್ಕೋತೀನಿ. ಇಷ್ಟಾದ್ರೆ ಸಾಕು ವಿಶ್ವರೂಪ್, ಬೇರೆನೇನು ಬೇಡ. ವಾವ್ ಮೇಡಮ್, ನಿಮ್ ಇಮ್ಯಾಜಿನೇಷನ್ ಮಾತ್ರ ಸಖತ್ತಾಗಿದೆ. ಅಯ್ಯೋ, ಈ ಇಮ್ಯಾಜಿನೇಷನ್ ರಿಯಾಲಿಟಿ ಆಗಿ ಬರುತ್ತೋ ಇಲ್ವೋ ಅಂತ ಕಾಯ್ಬೇಕು. ಬಾಸ್ ಯಾವಾಗ ಬಂದ್ರಿ? ನಾನು ನೋಡ್ಲೇ ಇಲ್ಲ. ನೀವು ಮಾತಾಡ್ತಾ ಇದ್ರಲ್ಲ ಹಾಗೆ. ಅದೇ ಅವತ್ತು ದೇವಸ್ಥಾನದಲ್ಲಿ ದುರ್ಗಾ, ಏನ್ ಹೇಳ್ಬೇಕು ಅಂತಿದ್ಯೋ ನಾನು ನೇರವಾಗಿ ಹೇಳಮ್ಮ. ಅಜ್ಜಿ, ಇತ್ತೀಚೆಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಮೊದಲು ಹೀಗಿರ್ಲಿಲ್ಲ. ಲೀಲಾ ಮತ್ತೆ ಏಜೆ ಇಬ್ರು ಒಂದಾಗ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ಅದರ ಪ್ರಕಾರನೇ ಅವರಿಬ್ರು ತುಂಬಾ ಹತ್ರ ಆಗಿದ್ದಾರೆ. ಇಂಥ ಟೈಮಲ್ಲಿ ಖುಷಿಯಾಗಿರೋದು ಬಿಟ್ಟು ಈ ಥರ ಕೂತ್ಕೊಂಡು ಯೋಚನೆ ಮಾಡೋವಂಥದ್ದು ಏನಾಯ್ತಜ್ಜಿ? ಅಂಥದ್ದೇನಿಲ್ವೇ, ವಯಸ್ಸಾದ್ಮೇಲೆ ಯೋಚನೆಗಳು ಬಂದೇ ಬರುತ್ತವೆ. ಅದೆಲ್ಲದಕ್ಕೂ ಕಾರಣ ಇರಬೇಕು ಅಂತ ಏನಿಲ್ಲ. ನೀನು ಅದೇನೋ ಸತ್ಯ ಗೊತ್ತಾಯ್ತು ಅಂತ ಹೇಳಿದ್ಯಲ್ಲ, ಅದೇನದು ಹೇಳು. ನೀವು ಮೊದಲೆಲ್ಲ ಆರಾಮಾಗೇ ಇರ್ತಾ ಇದ್ರಿ, ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ತುಂಬ ಡಲ್ ಆಗಿದ್ದೀರಾ. ಮುಂದೇನಾಗ್ಬಿಡುತ್ತಪ್ಪ ಅನ್ನೋ ಭಯ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅದನ್ನ ನಾನು ಗಮನಿಸಿದ್ದೀನಿ. ಹೇಳಿ. ಏನ್ ಮೇಡಮ್ ಇಸಿಟ್ಟು? ನಿನ್ನೆ ನನ್ನ ಲೀಲಾ ಮೇಡಮ್ ಹತ್ರ ನನಗೂ ಒಂದು ಗೆಳತಿ ಬೇಕು ಅಂತ ಮೊಗ್ಗಿನ ಮನಸ್ಸು ರೇಂಜಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ತೋಡ್ಕೋತಿದ್ದೆ. ಅದನ್ನ ನಮ್ಮ ಬಾಸ್ ನೋಡಿದ್ರ ನನ್ನ ರೂಮಿಗೆ ಕರೆದು ಲೈಟ್ ಆಗಿ ಬೈದ್ ಅನಿಸಿದ್ರು ಅಷ್ಟೇ. ಏನು, ನಮ್ ವಿಶ್ವರೂಪ್ಗೆ ಯಜಮಾನ್ರು ಬೈದ್ರಾ? ಇಲ್ಲ ಇಲ್ಲ, ನಾನ್ ಇದನ್ನೆಲ್ಲ ಒಪ್ಪಲ್ಲ. ಬನ್ನಿ ವಿಶ್ವರೂಪ್, ಯಾಕೆ ಬೈದ್ರು ಅಂತ ಕೇಳೋಣ. ಬನ್ನಿ ಬನ್ನಿ. ಮೇಡಮ್ ಒಂದ್ ನಿಮಿಷ ನಿಲ್ಲಿ. ಏನ್ ಜೋಡಿ ಮೇಡಮ್ ನಿಮ್ದು. ನೀವು ಮಾತು ಎತ್ತಿದ್ರೆ ಹೋಗ್ತೀರಾ, ಅವರು ಮಾತು ಎತ್ತದೆ ಹೋಗ್ತಾರೆ. ಬಾಸ್ ಹೇಳಿರೋ ಮಾತಲ್ಲಿ ಲವ್ ಇದೆ, ಯೋಚನೆ ಮಾಡಿ. ಲವ್ ಎಲ್ರಿ ಇದೆ ಮೇಡಮ್, ಇದಕ್ಕೆ ಕನ್ನಡದಲ್ಲಿ ಪೊಸೆಸಿವ್ನೆಸ್ ಅಂತಾರೆ. ವಿಶ್ವರೂಪ್, ಅದು ಇಂಗ್ಲಿಷ್ ಅಲ್ವಾ? ಮೇಡಮ್, ಈಗ ಭಾಷೆ ಇಂಪಾರ್ಟೆಂಟಾ ನಮ್ ಭಾವ ಇಂಪಾರ್ಟೆಂಟ್? ಈಗ ನಮ್ ಭಾವನ್ಗೆ ನಮ್ ಬಾಸ್ಗೆ ನಿಮ್ ಮೇಲೆ ಸಖತ್ತಾಗಿ ಪೊಸೆಸಿವ್ನೆಸ್ ಇದೆ. ಅದ್ರ ಅರ್ಥ ಬಾಸ್ಗೆ ನಿಮ್ ಮೇಲೆ ಲವ್ ಇನ್ನೂ ಡೀಪ್ ಆಗಿದೆ ಅಂತ. ಆಮೇಲೆ ಇನ್ನೇನ್ ಮೇಡಮ್, ಅವಳು ನನ್ನ ಹೆಂಡತಿ, ಅವಳು ಹೊಗಳೋದಾದ್ರೆ ನನ್ನನ್ನೇ ಹೊಗಳ್ಬೇಕು, ಅವಳು ನೋಡೋದಾದ್ರೆ ನನ್ನನ್ನೇ ನೋಡ್ಬೇಕು ಅನ್ನೋದೊಂದು ಆಸೆ ಇದೆಯಲ್ಲ, ಅದು ಮೇಡಮ್ ಇಂಪಾರ್ಟೆಂಟು. ವಾವ್, ನನ್ ಗಂಡಂಗೆ ನನ್ ಮೇಲೆ ಪಾಸಿಟಿವ್ನೆಸ್ ಇದೆಯಾ? ವಿಶ್ವರೂಪ್ ವಿಶ್ವರೂಪ್, ಅವ್ರು ಬಂದಾಗ ನಾನು ಇನ್ನೊಂದ್ಸತಿ ನಿಮ್ಮನ್ನ ಹೊಗಳ್ತೀನಿ. ಅದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಅಪ್ಪ, ನಂಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ವಿಶ್ವರೂಪ್. ಮೇಡಮ್, ನೀವು ನನ್ನನ್ನು ಫುಟ್ಬಾಲ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಫುಟ್ಬಾಲ್ ಅನ್ಕೊಂಡು ಇಡೀ ಮನೆಯೆಲ್ಲ ಆಟ ಆಡಿಸ್ತಿದ್ದೀರಲ್ಲ, ಅದು ಬೇಡ ಅಂತಿರೋದು. ಬಾಸ್ ನಿನ್ನೆ ಕೊಟ್ಟ ಪ್ರಸಾದ ನೀನ್ ಖಾಲಿ ಆಗಿಲ್ಲ. ಈಚೆ ಯಾವತ್ತೂ ಹೀಗೆ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಇವತ್ತು ಮಾಡಿದ್ದಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಇದೆಲ್ಲ ನಿಮ್ ಮೇಲಿರೋ ಪ್ರೀತಿಗೋಸ್ಕರ. ನೋಡಿ, ಪ್ರೀತಿ ಕಲ್ಲನ್ನು ಕರಗಿಸುತ್ತೆ ಅಂತಾರೆ. ಈಜೆ ಕರಗ್ಬಿಟ್ಟಿದ್ದಾರೆ. ಅಲ್ಲಿ ನಡೆಯೋದೆಲ್ಲ ನಿಮ್ ಮುಂದೆನೆ ಆಗ್ಬೇಕು. ಶೋ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಣ ಅಂತ ನಾನು ಕರೆದಿದ್ದು. ವಿತೌಟ್ ಫೇಲ್ ನೀವೆಲ್ಲರೂ ಬರಬೇಕು. ವೆಲ್, ಫಂಕ್ಷನ್ ಡೇಟ್ ಟು ಟೈಮ್ನ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.
ಅಲ್ಲ ಮೇಡಮ್, ಇಷ್ಟೆಲ್ಲ ಕರ್ದು ಹೇಳೋ ಬದಲು ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಹಾಕಿ ಹೋಗ್ತಿತ್ತಪ್ಪ. ಅದು ಅವ್ರು ಮಾಡಲ್ಲ, ಬಿಕಾಸ್ ದಟ್ಸ್ AJ. ಲಕ್ಷ್ಮಿ, ಏನಾಯ್ತು? ಯಾಕೆ ಈ ತರ ಮಾಡ್ತಿದ್ಯಾ? ನಾನು ಹೊರಗಡೆ ಹೋಗ್ಬೇಕು. ಸದ್ಯಕ್ಕೆ ನೀವು ರೂಮ್ ಒಳಗಡೆ ಇರಿ, ಹೋಗಿ. ಲಕ್ಷ್ಮಿ, ಮನೇಲಿ ಎಷ್ಟೊಂದ್ ಕೆಲ್ಸ ಇದೆ ಗೊತ್ತಾ, ಅದೆಲ್ಲ ಮಾಡ್ಬೇಕು. ಬೆಟ್ಟ ಕಡಿ ಅಂತ ಕೆಲ್ಸ ಇದ್ರು ನಿಮ್ ಪರವಾಗಿ ನಾನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಲಕ್ಷ್ಮಿ, ಹೌಸ್ ಅರೆಸ್ಟ್ ಅಂತಾರಲ್ಲ, ಅದನ್ನ ಮಾಡಿಸ್ಬಿಡ್ತೀನಿ ನೋಡು. ಧಾರಾಳವಾಗಿ ಮಾಡಿ, ಆದ್ರೆ ಅದನ್ನ ಹೊರಗಡೆ ಬಂದ ಮೇಲೆ ಮಾಡಿ. ಈಗ ಸದ್ಯಕ್ಕೆ ನೀವು ಒಳಗಡೆ ಹೋಗಿ. ಗೋ 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 ಗೋ. ಅದನ್ನೇ ಕೇಳ್ತಿರೋದು, ನಾನ್ ಯಾಕೆ ಒಳಗಿರ್ಬೇಕು? AJ ಹೇಳಿದ್ದಾರೆ ಸಂಜೆವರೆಗೂ ನೀವು ರೂಮ್ ಒಳಗಡೆನೆ ಇರ್ಬೇಕಂತ. ಅಕಸ್ಮಾತ್ ನಿಮ್ಮನ್ನೇನಾದ್ರು ಹೊರಗಡೆ ಬಿಟ್ರೆ AJ ನನ್ನನ್ನ ಬೈತಾರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ರೂಮ್ ಒಳಗಡೆ ಹೋಗಿ ಹೋಗಿ ಹೋಗಿ. ಲಕ್ಷ್ಮಿ, ನಾನು ಅದನ್ನೇ ಕೇಳ್ತಿರೋದು, ಯಾಕೆ ಅಂತ. ಅದನ್ನ ನೀವು ಅವ್ರ ಹತ್ರನೇ ಕೇಳಿ. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ನೀವು ಒಳಗಡೆ ಹೋಗಿ. ನನ್ಗೆ ಏನೋ ತಿನ್ಬೇಕನ್ಸಿದೆ, ನಾನು ಹೋಗಿ ತಿನ್ಕೊಂಡು. ಅದೆಲ್ಲ ರೂಮ್ಗೆ ಸಪ್ಲೈ ಆಗುತ್ತೆ. ಸೊ ದಯವಿಟ್ಟು ನೀವು ಒಳಗಡೆ ಹೋಗಿ ಪ್ಲೀಸ್. ನನಗೋಸ್ಕರ ಅಲ್ದಿದ್ರು AJಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ಲಕ್ಷ್ಮಿ, ಈ ತರ ಮಾಡ್ತಿರೋದ್ ನೋಡಿದ್ರೆ ನನ್ಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಏನ್ ವಿಷಯ ಅಂತ ಹೇಳ್ತೀಯ? ಯಾರಿಗೂ ಗೊತ್ತಾಗಲ್ಲ. ಏನಮ್ಮ ನೀನು ಎಲ್ಲಾದ್ರೂ ಹೊರಟಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಾನೇನಾದ್ರೂ ಓಡ್ ಹೋಗ್ತಿದ್ದೀನಾ ಅಥವಾ ನಾ ಏನ್ ಸಣ್ಣ ಮಗುನ ಹೊರಗೆ ಹೋದ್ರೆ ವಾಪಸ್ ಬರೋದಿಲ್ಲ ಅನ್ನಕ್ಕೆ? ಏನೋ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಅಂತ ಕೇಳ್ತೀಯಲ್ಲಮ್ಮ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ತಪ್ಪಾಯ್ತಜ್ಜಿ, ಇನ್ಮೇಲಿಂದ ಹಾಗೆ ಕೇಳಲ್ಲ. ಲಕ್ಷ್ಮಿ, ಹೇಳಿ ಅಜ್ಜಿ. ಬೇಜಾರಾಯ್ತಮ್ಮ? ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಇಲ್ಲಮ್ಮ, ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಮ್ಮ. ನಾನು ಒಂದ್ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಒತ್ತಡದಲ್ಲಿ ನಾನು ಹೀಗೆಲ್ಲ ಮಾತಾಡ್ಬಿಟ್ಟೆ. ಏನು ಅಂದ್ಕೋಬೇಡಮ್ಮ. ಅಜ್ಜಿ, ನೀವು ನಮ್ಗೆ ದಾರಿ ತೋರಿಸೋ ಗುರು ಇದ್ದಾಗೆ. ನೀವು ಭಯದಲ್ಲ, ಒಂದೇಟ್ ಹೊಡೆದ್ರು ಅದು ನಮಗ್ ಆಶೀರ್ವಾದನೆ ಹೊರತು ಬೇಜಾರಾಗಲ್ಲ. ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. AJ ಈ ಮನೆ ಯಜಮಾನ. ಆ ಯಜಮಾನಂಗೆ ತಕ್ಕನಾದ ಯಜಮಾನಿ ತರಬೇಕು. ನಮ್ಮೆಲ್ರಿಗೂ ಒಳ್ಳೆ ಅತ್ತೆ ತರಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಗಮನ ಅದ್ರ ಬಗ್ಗೆ ಇರಲಿ. ಅದೆಲ್ಲ ಗೊತ್ತಕ್ಕ, ಆದ್ರೆ AJ ಲವ್ವರ್ ಬಾಯ್ ತರ ಲೀಲಾ ಹಿಂದೆ ಬಿದ್ದಿರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. AJ ಹೇಗಿದ್ರು ಆ ಗತ್ತು, ಆ ಗಾಂಭೀರ್ಯ, ಇಲ್ಲಿ ನೋಡಿ ಒಳ್ಳೆ ಮಗು ತರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಬೇಜಾರಲ್ಲಿ ಹಾಗಂದೆ, ಸಾರಿ. ಇರ್ಲಿ ಇರ್ಲಿ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಸರ್. ಇವತ್ ನನ್ನ ಪ್ರಕಾರ AJ ಲೀಲಾಗೆ ಪ್ರಪೋಸ್ ಮಾಡ್ತಾರೆ. ಅದು ಸಕ್ಸಸ್ಫುಲ್ಲು ಆಗುತ್ತೆ. ಚಾನ್ಸೇ ಇಲ್ಲ ಅಕ್ಕ. AJ ಎಲ್ರ ಮುಂದೆ ಪ್ರಪೋಸ್ ಮಾಡೋದಿಲ್ಲ. ಇಲ್ಲ ಸರ್, ಅವ್ರ ಮುಖದಲ್ಲಿರೋ ನಗು, ಅವ್ರ ಪ್ರೀತಿ ಹೇಳ್ಕೊಳಕ್ ಒದ್ದಾಡ್ತಿರೋದು, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ನರ್ವಸ್ ಆಗಿರೋದನ್ನ ನೋಡಿದ್ರೆ ಖಂಡಿತ ಇವತ್ತು ಲೀಲಾಗೆ ಪ್ರಪೋಸ್ ಮಾಡ್ತಾರೆ. ಇಲ್ಲ ಅಕ್ಕ, ಅಕಸ್ಮಾತ್ ಪ್ರಪೋಸ್ ಮಾಡಿದ್ರು ಏನೋ ಒಂದು ಎಡವಟ್ಟಾಗಿ ಪ್ರಪೋಸ್ ಕ್ಯಾನ್ಸಲ್ ಆಗುತ್ತೆ. 1 ಲಕ್ಷ ಬೆಟ್ಟ, 1 ಕೋಟಿ ಬೆಟ್ಟು. ಯಾಕೆ ಅಂದ್ರೆ ರಾಮ್ಲೀಲಾ ಜೋಡಿನ ಯಾರು ಸಪ್ರೇಟ್ ಮಾಡೋಕ್ಕಾಗಲ್ಲ. ನೀವೇ ಅಲ್ಲ, ಯಾರಿಂದನೂ ಆಗಲ್ಲ. ಅಕಸ್ಮಾತ್ ನೀವು ಹೇಳ್ದಂಗೆ ಮಾಡಿದ್ರೆ ಜೀವನ ಪೂರ್ತಿ ನಿಮ್ಮ ಕಾಲಡಿ ಬಿದ್ದು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ. ಇಷ್ಟೊಂದು ಕಾನ್ಫಿಡೆನ್ಸು ಒಳ್ಳೇದಲ್ಲ. ಹಳ್ಳಿಯವ್ರಿಗೆ ಒಳ್ಳೆತನನೇ ಕಾನ್ಫಿಡೆನ್ಸು. ಯಾಕೆ ಅಂದರೆ ಒಳ್ಳೇದು ಅನ್ನೋದ್ರ ಜೊತೆಗೆ ದೇವರು ಯಾವತ್ತೂ ನಿಂತಿರ್ತಾನೆ, ನೆನ್ಪಿಟ್ಕೊಳ್ಳಿ. ಅಂತರ ಏನ್ ಹೇಳ್ದೆ? ಇನ್ನೊಂದ್ಸತಿ ಹೇಳ. ಅಂತರಮ್ಮ,
ಏನೋ ಗೊತ್ತಿಲ್ಲ, ಇಷ್ಟೋ ತನಕ ಆರಾಮಾಗಿದ್ದೆ, ಸಡನ್ ಆಗಿ ಎಲ್ಲ ನನ್ನ ಸುತ್ತಮುತ್ತ ಅಂತ ಇದ್ದಾಳೆ ಅನ್ನೋ ಫೀಲಿಂಗ್ ಶುರು ಆಗೋಯ್ತು. ನನಗೆ ಒಳಗೆ ಇರಕ್ಕೆ ಆಗ್ಲಿಲ್ಲ. ಮಾ ಹತ್ರ ಇದ್ದಾಳೆ ಕಣೋ. ಅಂತ ಇದ್ದಾಳ? ಇಲ್ಲಿ ಒಳಗೆ ಇದ್ದಾಳೆ. ನೀನು ಲೀಲಾನೇ ಅಂತರ ನೋಡಕ್ ಶುರು ಮಾಡಿದೀಯಲ್ಲ, ಅದಕ್ಕೆ ನಿಂಗೆ ಹಾಗನ್ಸಿರ್ಬೇಕು. ಹಾಗಂತ್ಯಾ? ಅರೆ ಹೂವ ಬಂದ? ನಾನು ತಗೊಂಡವನು ಒಳಗ್ ಕಾಯ್ತಾ ಇದ್ದಾನೆ. ಹೋಗ್ ತಗೊಂಡು ಹೋಗು. ಏನಮ್ಮ, ಒಂದ್ ನಿಮಿಷ. ಹಾರಾಮ್, ಭಾಳ ಟೈಮ್ ಆಯ್ತು. ಬಂದೆ ಬಂದೆ. ನೀನು ಹೇಳು ಬಿಡು, ನಾನು ನಿನಗೆ ಕಷ್ಟ ಕೊಟ್ಟಿದ್ದೀನಿ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಅದಕ್ಕೆ ಐ ಆಮ್ ರಿಯಲಿ ವೆರಿ 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 ಸಾರಿ. ಥ್ಯಾಂಕ್ ಯು. ಈಗ ಮನ್ಸು ಹಗುರ ಆಗ್ತಾ ಇದೆ. ಆಕ್ಚುಲಿ ಈಗ ನಾನು ಹೇಳ್ಬೇಕಾರೋ ವಿಷಯನ ನೇರವಾಗಿ ಧೈರ್ಯವಾಗಿ ಹೇಳ್ಬೋದು. ಹೇಳಿ ಹೇಳಿ, ಬೇಗ ಹೇಳಿ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನೀನೆಲ್ಲೋ ಇದ್ದೆ? ಹೇಗೋ ನಾವಿಬ್ರು ಸಿಕ್ಕಿದ್ವಿ. ನಮ್ಮಿಬ್ರು ಮಧ್ಯೆ ಕೋಪ ಜಗಳ ಬಿಟ್ಟು ಬೇರೆ ಯಾವ ಫೀಲಿಂಗ್ಸು ಇರಲಿಲ್ಲ. ಅದರ ಲೈಫು ನಮಗೆ ಗೊತ್ತಿಲ್ಲದೆ ನಮ್ಮಿಬ್ರನ್ನ ಒಂದು ಮಾಡಿದೆ. ನಿನ್ ಕೋಪ ಇಷ್ಟ, ನಿನ್ನ ಎಡವಟ್ಟುಗಳಿಷ್ಟ, ನೀನು ಆಡೋ ಮಾತಿಷ್ಟ, ನೀನು ತಪ್ಪು ಮಾಡೋದಿಷ್ಟ, ನೀನು ತಪ್ಪನ್ನ ತಿದ್ಕೊಳ್ಳೋ ರೀತಿ ಇಷ್ಟ, ಸಂಬಂಧಕ್ಕೆ ಬೆಲೆ ಕೊಡೋದಿಷ್ಟ, ಮನೇನ ನಡೆಸೋ ರೀತಿ ಇಷ್ಟ, ನನಗೆಲ್ಲ ಇಷ್ಟ. ಒಟ್ಟಿನಲ್ಲಿ ನೀನು ಹೇಗಿದೆಯೋ ಹಾಗೆ ನನಗಿಷ್ಟ. ನೀನನ್ನು ಒಂದಿನ ನೋಡ್ಲಿಲ್ಲ ಅಂದ್ರಾಗಲ್ಲ, ನಿನ್ ಮಾತು ಕೇಳಲಿಲ್ಲ ಅಂದ್ರಾಗಲ್ಲ. ನನ್ನ ಇಡೀ ಜೀವನ ನಿನ್ನ ಕೈಗಿಡ್ಬೇಕು ಅಂತ ಆಸೆ. ನಾನು ಮಾಡಿರೋ ಸಾಧನೆ, ಹೆಸರು, ಅಂತಸ್ತು ಇದ್ಯಾವುದೂ ನಿನ್ನ ಮುಂದೆ ದೊಡ್ಡದು ಅನ್ಸಲ್ಲ ಲೀಲಾ. ಯಾವತ್ತೂ ಒಂದಿನ ಇದೆಲ್ಲನೂ ಕಳ್ಕೊಂಡು ನಡು ರೋಡಲ್ಲಿ ನಿಂತಿತ್ತು ನೀನೊಬ್ಳು ನನ್ನ ಜೊತೆ ಇದ್ರೆ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಇರಲ್ಲ.
ನೀನು ನನ್ನ ನಿಜವಾದ ಆಸ್ತಿ. ನಿನ್ನ ತೋಳ್ ಜೊತೆಲಿದ್ರೆ ಕ್ಯಾಲೆಂಡರಲ್ಲಿರೋ ಹಬ್ಬಗಳೆಲ್ಲ ಒಂದೇ ದಿನ ಬಂದಷ್ಟು ಖುಷಿ ಆಗುತ್ತೆ. ನಿನ್ನಂತ ಹುಡುಗಿ ಯಾರಿಗಿಷ್ಟ ಆಗಲ್ಲ ಹೇಳು. ಹಾಗೆ ನನಗೂ ನೀನಿಷ್ಟ ಆದೆ. ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಾದ್ಮೇಲೆ ಆ ಹೆಸರನ್ನ ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದ್ದೀನಿ. ನಿನ್ನನ್ನು ಪ್ರೀತಿ ಮಾಡೋದಕ್ಕೆ 24 ಗಂಟೆನೂ ಸಾಕಾಗಲ್ಲ. ನಾ ಕಣ್ಬಿಟ್ಟಾಗ ನೀನಿರ್ಬೇಕು, ಕಣ್ಮುಸ್ತಾ ಕನ್ಸಲ್ಲಿ ಬರಬೇಕು. ಕನ್ಸಲ್ಲೂ ನೀನು ನನ್ನಿಂದ ದೂರ ಆಗ್ಬಾರ್ದು. ನೂರಾರು ಆಸೆಗಳು ನನ್ನೊಳಗೆ ಸೇರ್ಕೊಂಡಿದೆ. You know what? First time in my life ನಾನು ನಿನಗೆ ಸೋತಿದ್ದೀನಿ. ಬಟ್ ಸೋಲಲ್ಲೂ ಗೆಲುವನ್ನು ಕಂಡಿದ್ದೀನಿ. ನಾನು ಸೋತ್ ಗೆದ್ದಿದ್ದೀನಿ. And I really mean it. You are my victory. ಭಗವಂತ, ಯಾಕಪ್ಪ ಹೀಗೆಲ್ಲ ಮಾಡಿದೆ? ಏನ್ ನಿನ್ನ ಆಟ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಜೋಡಿಗಳನ್ನು ಒಂದ್ ಮಾಡಿ ಆ ಜೋಡಿ ಮಧ್ಯೆ ಏನೇನೋ ತರ್ತೀಯ. ಎರಡು ಮನಸ್ಸುಗಳು ಒಂದಾಗಿದೆ ತಾನೆ. ಈಗ ಹಳೆ ಮನಸ್ಸನ್ನ ತಂದು ಕಲೆ ಹಾಕಕ್ ನೋಡ್ತಾ ಇದೀಯ. ಇದಕ್ಕೆ ನೀನು ಅವಕಾಶ ಕೊಡ್ಬೇಡಪ್ಪ, ಕೊಡ್ಬೇಡ. ನಿನ್ನ ಉದ್ದೇಶ ಇದೇ ಆಗಿದ್ದಿದ್ರೆ ನಾವೆಲ್ಲ ಅಂತರ ಬದುಕಿಲ್ಲ ಅಂತ ನಂಬ ಯಾಕೆ ಮಾಡಿದೆ? ಅವಳಿಲ್ಲ ಅಂತ ತಾನೆ ರಾಮ ಇನ್ನೊಂದು ಮನೆ ಮಾಡ್ಕೋಬೇಕು ತಾನ ಹಠ ಹಿಡ್ದಿದ್ದು. ನನ್ ಕೈಲೇ ಎಲ್ಲ ಮಾಡಿಸಿ ಒಬ್ನೇ ಕುತ್ಕೊಂಡಾಗ್ತಾ ಇದೀಯ. ಇದೆಲ್ಲ ನೀನ್ ಯಾಕಪ್ಪ ಮಾಡ್ತಾ ಇದೀಯಾ? ಬಹುಶಃ ನಿನ್ಗೆ ಈ ಮಕ್ಕಳು ಖುಷಿಯಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ ಅಂತ ಕಾಣುತ್ತೆ. ಇದೀನ ಭವಿಷ್ಯದ ಪ್ರಶ್ನೆ, ನನ್ ಮಗನ್ ಭವಿಷ್ಯದ ಪ್ರಶ್ನೆ. ಇಷ್ಟು ದಿನ ನೊಂದು ಬೆಂದು ಆ ಮಕ್ಕಳು ಇವತ್ತೇನೋ ನೆಮ್ಮದಿ ದಡ ಸೇರ್ಕೋತಿವೆ. ಅಷ್ಟ್ರಲ್ಲಿ ನೀನು ನಿನ್ನ ಆಟ ತೋರಿಸ್ಬೇಡಪ್ಪ, ತೋರಿಸ್ಬೇಡ. ಅವ್ರನ್ನ ನೆಮ್ಮದಿಯಾಗಿರಕ್ ಬಿಟ್ಟು ಬಿಡು. ಇಲ್ಲ ಇಲ್ಲ, ಇಂಥ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಗ್ಬಾರ್ದು. ಅಜ್ಜಿ, ಯಾಕೆ ಬೇಜಾರಲ್ಲಿದ್ದೀರಾ? ನಾನಾ ಬೇಜಾರ? ಹಾಗೆಲ್ಲ ಏನಿಲ್ವಲ್ಲಮ್ಮ. ಸಾರಿ, ಬೇಜಾರಲ್ಲ, ಆತಂಕದಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಆತಂಕನ? ಅಂತ ಚಿಂತೆ ನನ್ಗೇನಿದ್ಯಮ್ಮ, ನೀನೊಳ್ಳೆ. ಅಜ್ಜಿ, ನಾನ್ ನಿಮ್ಮನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ನೀವ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಉಸಿರಾಟದಲ್ಲಿ ಸಣ್ಣ ಏರ್ಪೇರಾದ್ರೂ
ಅದು ನನಗೆ ಗೊತ್ತಾಗುತ್ತೆ. ಅವತ್ತು ದೇವಸ್ಥಾನದಲ್ಲಿ ನೀವು ಗಾಬರಿ ಆಗಿದ್ರಲ್ಲ, ಅದೇ ರೀತಿ ನೆನ್ನೆ ಫಂಕ್ಷನ್ನಲ್ಲೂ ಗಾಬರಿ ಆಗಿದ್ರಿ. ಅದನ್ನ ನಾನು ಗಮನಿಸಿದ್ದೀನಿ. ಅಂಥದ್ದೇನಾಯ್ತು ಅಜ್ಜಿ? ಏನಾದ್ರೂ ತೊಂದರೆ ಇದ್ರೆ ನನ್ನ ಹತ್ರ ಹೇಳಿ. ಅಯ್ಯಯ್ಯೋ, ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ವಲ್ಲ? ಏನು? ನಾನ್ ಮಲ್ಕೊಳಕ್ಕೆ ಅಂತ ದಿಂಬು ಬೆಡ್ಶೀಟ್ ಇಲ್ಲಿಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಮ್ಮ ಮನೇಲಿ ನನ್ನ ರೂಮಲ್ಲಿ ದಿಂಬು ಬೆಡ್ಶೀಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಮೈ ಗಾಡ್, ಏನ್ ಮಾಡೋದು ಈಗ? ಏನ್ ಮಾಡೋದು ಅಂದ್ರೆ ಹುಡುಕ್ಬೇಕಪ್ಪ. ಅಲ್ಲ, ಇಷ್ಟೊತ್ತಂಗ ನೀನೇ ಹುಡ್ಕೋದಿಯಲ್ಲ, ಸಿಕ್ಲಿಲ್ವಲ್ಲ? ಅದು ಕರೆಕ್ಟ್. ಏನ್ ಮಾಡೋದು ಇವಾಗ? ಹೋಗ್ಲಿ ಬಿಡು, ನೀನು ಸದ್ಯಕ್ಕಿಲ್ಲೇ. ಏನು? ಅಲ್ಲ ಅಂದ್ರೆ ಈಗ ಸದ್ಯಕ್ಕೆ ಅದು ಸಿಗೋ ತನಕ ಇಲ್ಲೇ ಮಲಗಿರೋ, ಸದ್ಯಕ್ಕಷ್ಟೇನೆ. ಅದು ಸಿಕ್ಕಂದ್ರೆ ನೀನ್ ಕಂಫರ್ಟಬಲ್ ಆಗಿ ಕೆಳಗೆ ಮಲ್ಕೋ. ಹೌದಲ್ವಾ? ಅದೊಂದೇ ದಾರಿ ಇರೋದು ಇವಾಗ. ಆದ್ರೆ ನಿಮಗ್ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಓ, ನಿಮಗ್ ಪ್ರಾಬ್ಲಮ್ ಅಂದ್ರೆ ನಾನ್ ಲಕ್ಷ್ಮಿ ಜೊತೆ ಮಲ್ಕೋತೀನಿ. ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಇಲ್ಲ, ನೋ ಪ್ರಾಬ್ಲಮ್, ಮಲ್ಕೋ. ಆದ್ರೆ ನಂಗೆ ನಿದ್ದೆ ಬರ್ತಿಲ್ಲ. ಆಕ್ಚುಲಿ ನನಗೂ ನಿದ್ದೆ ಬರ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ರು ಹಾಗೇ ಮಲ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರೋಣ, ಆಮೇಲೆ ಹಾಗೆ ನಿದ್ದೆ ಬರುತ್ತೆ. ಸತ್ಯ ಬಾಸ್, ಇದು ನನ್ನ ಮನಸ್ಸಿನ ಮಾತು. ಲೀಲಾ ಮೇಡಮ್ ಅವರು ಅವರಾಗೆ ಬಂದು ನೀವು ಅವ್ರನ್ನ ಯಾವ ರೀತಿ ನೋಡ್ಕೋತಿದ್ದೀರಾ ಅಂತ ಕುಣ್ಕೊಂಡು ಹೇಳ್ತಿದ್ರು ಸರ್. ಯು ನೋ ವಾಟ್ ವಿಶು, ನನ್ನ ಲೈಫಲ್ಲಿ ಪ್ರೀತಿ ಆಗಲಿ ದ್ವೇಷ ಆಗಲಿ ನನಗೆಲ್ಲ 100% ಮಾಡೇ ಅಭ್ಯಾಸ. ಅಂಥದ್ರಲ್ಲಿ ಇಲ್ಲ, ನಾನು ಹೇಳ್ತೀನಿ, ನನ್ನ ಜೀವ ಅವಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಂಗೆ ತೃಪ್ತಿನೇ ಆಗಲ್ಲ. ಸರ್, ಇನ್ನೊಂದು ಪ್ರಶ್ನೆ, ನೀವು ಯಾವ ದೇವರನ್ನ ತುಂಬಾ ನಂಬ್ತೀರಾ ಸರ್? ಯಾಕೆ? ಆ ದೇವ್ರ ಹತ್ರ ಹೋಗಿ, ಭಗವಂತ, ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಕರ್ನಾಟಕದ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಗ್ಲಿ ಅಂತ ಹರಕೆ ಹೊತ್ಕೋತೀನಿ ಸರ್. ಹಾಗೇನಿಲ್ಲ ವಿಶ್ವರೂಪ್, ಹೆಂಡ್ತಿನ ಪ್ರೀತಿಸೋ ಪ್ರತಿ ಗಂಡನೂ ತನ್ನ ಹೆಂಡ್ತಿನ ಮಗು ತರನೇ ನೋಡ್ಕೋತಾನೆ. ಯಾಕೆಂದ್ರೆ ಹೆಂಡ್ತಿನೇ ಅವನ ಮೊದಲನೇ ಮಗು ಅಲ್ವಾ? ಯಾಕೇನಾಯ್ತು ಸರ್? ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಂತ ಗೊತ್ತಿದ್ರೆ ಈ ಜನ್ಮದಲ್ಲಿ ನಾನೇ ಹೆಣ್ಣಾಗುಟ್ಟಿ ನಿಮ್ಗೆ ಲೈನ್ ನೋಡುತ್ತಿದ್ದೆ. ಪರವಾಗಿಲ್ಲ ಸರ್, ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ. ಇದೊಂದು ಆಸೆ ಪಡ್ಕೋಬೇಡ. ಯಾಕೆಂದ್ರೆ ನನಗೆ ಎಷ್ಟೇ ಜನ್ಮ ಬಂದರೂ ಲೀಲಾನೇ ನನ್ನ ಹೆಂಡತಿ, ಅದನ್ನು ಯಾರೂ ಬದಲಾಯಿಸುತ್ತಾರೆ. ಹೌದು ಸರ್, ಲೀಲಾ ಮೇಡಮೇ ನಿಮ್ಗೆ ಕರೆಕ್ಟ್ ಜೋಡಿ. ನೀವು ಇಷ್ಟು ಬದಲಾದ್ರಲ್ವಾ, ನಮ್ಗೆ ಅದೇ ಖುಷಿ. ಇನ್ ಮುಂದಕ್ಕೂ ನೀವು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್. ವಿಶ್ವರು, ಪ್ರೀತಿಲಿ ಇಷ್ಟು ಸಾಕು ಅಷ್ಟು ಸಾಕು ಅನ್ನೋದಿರೋದಿಲ್ಲ. ಅಂದ್ರೆ ಇಬ್ರು ಒಪ್ಕೊಂಡ ತಕ್ಷಣ ಪ್ರೀತಿ ಮುಗೀತು ಅಂತನೂ ಅಲ್ಲ. ಅದು ಒಂಥರ ದಿನನಿತ್ಯದ ಕೆಲಸ. ಅದನ್ನು ಉಳಿಸ್ಕೊಳ್ಳೋಕ್ಕೆ ದಿನಾಗ್ಲೂ ಏನಾರು ಒಂದು ಮಾಡ್ತಾರೆ. ಕರೆಕ್ಟ್ ಸರ್. ನೀವು ನಿಮ್ಮ ಪ್ರೀತಿಗೋಸ್ಕರ ಇವತ್ತು ಏನ್ ಮಾಡ್ತಿದ್ದೀರಂತ ಕೇಳ್ಬೋದಾ ಸರ್? ಅಫ್ಕೋರ್ಸ್ ಕೇಳ್ಬೋದು. ನಾನು ಲೀಲನ್ನ ಹೊರಗಡೆ ಕರ್ಕೊಂಡು ಹೋಗ್ತೇನೆ. ವಾವ್ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಫೀಸ್. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಯಾಕೆ? ಎನಿಥಿಂಗ್ ರಾಂಗ್? ಏನ್ ಎನಿಥಿಂಗ್ ಸರ್, ಎವ್ರಿಥಿಂಗ್ ರಾಂಗ್ ಸರ್. ಈಗ ನೀವು ಒಂದಾಗಿ ಜೀವನ ಶುರು ಮಾಡ್ತಿದ್ದೀರಾ ಸರ್. ಈ ಟೈಮಲ್ಲಿ ಯಾರಾದ್ರೂ ಆಫೀಸಿಗೆ ಕರ್ಕೊಂಡು ಹೋಗ್ತಾರ ಸರ್? ಹೆಣ್ಮಕ್ಳನ್ನ ಶಾಪಿಂಗ್ ಮಾಲ್ಗೆ, ಸಿನಿಮಾಗೆ, ಪಾರ್ಕಿಗೆ, ಚಾಟ್ ಸೆಂಟರ್ಗೆ ಈ ತರ ಕರ್ಕೊಂಡು ಹೋಗ್ಬೇಕು ಸರ್. ಸರ್, ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ನೀವು ಆಫೀಸ್ ಹೇಳೋ ಬದಲು ಅಟ್ಲೀಸ್ಟ್ ಹೋಮ್ ಥಿಯೇಟರ್ ಅಂತಿದ್ರು ಕೂಡ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಸರ್. ನೋ, ಆಕ್ಚುಲಿ ಅಮ್ಮನ ಹತ್ರನೂ ನಾವಿಬ್ರು ಆಫೀಸ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟೆ. ಡೋಂಟ್ ವರಿ ಸರ್, ನಂದು ತಂದಿಡೋದು ಎತ್ತಿಡೋದ್ರಲ್ಲೆಲ್ಲ ಎತ್ತಿದೆ ಕೈ ಸರ್. ಅಂದ್ರೆ ನಾನು ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ, ನೀವು ಇವತ್ತು ಆಫೀಸ್ಗೆ ಹೋಗೋದು ಬೇಡ ಅಂತ ಹೇಳಕ್ ಕೇಳ್ತೀನಿ. ಓಕೆ ಸರ್? ನೀವು ಮತ್ತೆ ಲೀಲಾ ಮೇಡಮ್ ಅಲ್ಲಿಗೋಗಿ ಇಲ್ಲಿಗೋಗಿ ಎಲ್ಲಾದ್ರೂ ಹೋಗಿ, ಆದ್ರೆ ಆಫೀಸಿಗೆ ಮಾತ್ರ ಹೋಗ್ಬಿಡಿ ಸರ್. ಇನ್ನೊಂದು ಸ್ವಲ್ಪ. ಬಿಡ ಬಿಡ ಬಿಡ, ಸಾಕಾಯ್ತು. ಐಶ್ವರ್, ಎಸ್. ನಾನು ಹೋಗಿ ಜ್ಯೂಸ್ ತೊಗೊಂಬರ್ತೀನಿ. ರೀ, ನೀವು ಅಡ್ಗೆ ಮನೆಗೆ ಹೋಗಿ ಬರೋವರೆಗೂ ನಾನಿನ್ನ ಮಿಸ್ ಮಾಡ್ಕೊಳಕ್ ಇರೋಕ್ಕಾಗಲ್ಲಪ್ಪ. ನಾನು ಬರ್ತೀನಿ. ನೀನು ಅಡುಗೆ ಮನೆ ತನಕ ಬಂದು ನಿನ್ನ ಕಾಲು ನೋವುತ್ತಲ್ಲ, ಅದು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಸೊ ನಾನು ಹೋಗಿ ತೊಗೊಂಬರ್ತೀನಿ.
ಬಂಗಾರ. ಬಂಗಾರ ಅಲ್ಲ, ಮುದ್ದು ಬಂಗಾರ. ಓ ಇಂಕಿ ಪಿಂಕಿ ಪಾಂಕಿ. ಅಲ್ಲ ಅಲ್ಲ, ಪಿಂಕಿ ಆಗ್ಲೇ ನನ್ನ ಕಡೆ ಬಂದಾಯ್ತು. ಇನ್ನು ನೀವಿಬ್ರಷ್ಟೇ ಬಾಕಿ. ಆಕ್ಚುಲಿ ಏನ್ ಗೊತ್ತಾ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಅವತ್ತೊಂದಿನ ಈ ಡೈನಿಂಗ್ ಟೇಬಲ್ ಮೇಲೆ ಕೂತು ನಾನೊಂದು ಚಾಲೆಂಜ್ ಹಾಕಿದ್ದೆ, ನೆನ್ಪಿದ್ಯಾ? ನೆನ್ಪಿನ ಶಕ್ತಿ ಕಮ್ಮಿ ಅನ್ಸುತ್ತೆ, ನಾನು ನೆನ್ಪು ಮಾಡಿಸ್ತೀನಿ. ಆ ಚಾಲೆಂಜ್ನ ನಾನಿವತ್ತು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀನಿ ಅಂತ ನಂಗೆ ಹೆಮ್ಮೆ ಆಗ್ತಿದೆ. ನಮ್ಮ ಜೋಡಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಹಾರೈಸಿರುವ ಕೋಟ್ಯಾಂತರ ಜನರ ಅಭಿಮಾನಿಗಳಿಗೆ ನಮ್ಮ ಧನ್ಯವಾದಗಳು. ನನ್ನ ಗಂಡ ಜ್ಯೂಸ್ ತರೋದಕ್ಕೆ ಹೋಗಿದ್ದಾರೆ. ನಾನು ಜ್ಯೂಸ್ ಕುಡಿದು ತಣ್ಣಗಾಗ್ತೀನಿ, ನೀವಿಬ್ರು ಹುರ್ಕೊಳ್ಳಿ, ಆಯ್ತಾ? ಎಂತೆಂತ ಒಳ್ಳೊಳ್ಳೆ ಉಪಾಯಗಳನ್ನ ಇಟ್ಕೊಂಡಿದೀಯೋ. ಥ್ಯಾಂಕ್ ಯು ಅಜ್ಜಿ. ಆದ್ರೆ ನೀವು ಸುಮ್ಮನೆ ಇರಿ ಅಜ್ಜಿ. ಈ ಐಡಿಯಾ ನನಗಿಂತ ಮುಂಚೆ ನಿಮ್ಗೆ ಬರ್ಬೇಕಾಗಿತ್ತು, ಆದ್ರೆ ಬರ್ಲೇ ಇಲ್ಲ. ಎಲ್ಲರೂ ನಿಮ್ಮನ್ನ ಅಜ್ಜಿ 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 ಅಂತ ಕರೆದು ನಿಮ್ಗೆ ಹೊಸದಾಗಿ ಅಜ್ಜಿ ಆಗ್ಬೇಕು ಅನ್ನೋ ಆಸೆನೂ ಹೋಗ್ಬಿಟ್ಟಿದೆ. ಆದ್ರೆ ನಂಗೆ ಆಗ್ತಾರಲ್ಲ, ಯಾವ್ದಾದ್ರು ಒಂದು ಮಗು ನನ್ನನ್ನು ಬಾಯಿ ತುಂಬಾ ಮಾವ ಅಂತ ಕರಿಬೇಕು ಅನ್ನೋ ಆಸೆ ಇದ್ದಿದ್ದಕ್ಕೆ ಈ ಐಡಿಯಾ ನನಗೆ ಬಂತು. ಆದ್ರೆ ಆ ಮಗು ನಮ್ಮ ಏಜ್ ಸರ್ ಮತ್ತೆ ಲೀಲಾ ಮೇಡಮ್ ಇದ್ದೇ ಆಗಿರ್ಬೇಕು ಅನ್ನೋದು ದೊಡ್ಡ ಆಸೆ. ಯೋ ಅದೇನೋ ನಿನ್ ತಲೆನೋ ಖಜಾನೆನೋ ಎಂತೆಂತ ಒಳ್ಳೊಳ್ಳೆ ಉಪಾಯಗಳು ಬರ್ತಿದೆಯಲ್ಲೋ. ಆದ್ರೂ ಆಫೀಸ್ ವಿಷಯದಲ್ಲಿ ನನ್ ಮಗ ತುಂಬಾ ಸ್ಟ್ರಿಕ್ಟು ಕಣೋ. ಆಫೀಸಿಗೆ ಹೋಗ್ಬೇಡ ಅಂತ ನಾ ಹೇಳಕ್ ಆಗೋದಿಲ್ಲ, ಆದ್ರೂ ಏನಾದ್ರೂ ಮಾಡ್ಲೇಬೇಕು. ಅವನ್ ಬರ್ತಾನಲ್ವಾ, ನಾನೆಲ್ಲ ನೋಡ್ಕೋತೀನಿ. ಅಜ್ಜಿ ಮೊದ್ಲು ಅದನ್ನ ಮಾಡಿ. ಲಾಸ್ಟ್ ಮಂತ್ ಪ್ರೋಗ್ರೆಸ್ ಮತ್ತು ಗೋಲ್ PPT ಎಲ್ಲ ರೆಡಿ ಇದೆ ಮೇಡಮ್. ಮೊನ್ನೆ ಅಪ್ರೂವಲ್ ಆಗಿದ್ದು ಬಜೆಟ್ ಪೆಂಡಿಂಗ್ ಇದೆ. ಬಾಸ್ ಕೇಳಿದ್ರೆ ಏನು ಮಾಡೋದು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ನಿಂತ್ಕೊಬೇಡಿ, ಕತ್ಕೊಳ್ಳಿ. ಅಕ್ಕ, ಏನು? ನಂಗೊಂದು ಡೌಟ್. ಹೇಳಿ. ಅಲ್ಲ ಅಕ್ಕ, ನಾವು ಏಜೆ ಸೊಸೆರಲ್ವಾ, ನಮ್ಗೊಂಚೂರು ಮನ ಮರ್ಯಾದೆ ಇಲ್ವಾ? ಯಾರು ಎದ್ದು ನಿಂತ್ಕೊಂಡು ವಿಷಯ ಮಾಡಲಿಲ್ವಲ್ಲ. ಸರು, ನಮ್ಮ ಕಂಪನಿಗೆ ಯಜಮಾನ ಅಂದರೆ ಅದು ಏಜೆ ಒಬ್ಬರೇ. ಎಂಪ್ಲಾಯೀಸು ಅವ್ರಿಗೆ ಮಾತ್ರ ಎದ್ದು ನಿಂತು ಗೌರವ ಕೊಡೋದು. ಇಷ್ಟು ನಿನಗೆ ಗೊತ್ತಾಗ್ಲಿಲ್ವಲ್ಲ? ಈ ಏಜೆಗೆ ಮಾತ್ರ ಅಂದರೆ ಓಕೆ. ತಪ್ಪು ಸಣ್ಣದಿರ್ಲಿ ದೊಡ್ಡದಿರ್ಲಿ, ತಪ್ಪು ತಪ್ಪೆ. ಎಷ್ಟೋ ಜನ ಬಡ ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋ ಬದಲು ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೇಳಿ? ಅಲ್ಲಿ ಎರಡು ತನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆ ಮೂಲಕ ಆದ್ರೂ ಆ ಮಕ್ಕಳು 2 ಅಕ್ಷರ ಕಲಿತಾರೆ. ನೆಕ್ಸ್ಟ್ ಮಂತ್ ಇಂದ 6 months ವರೆಗೂ ನಿಮ್ ಸ್ಯಾಲರಿಲಿ 10% ಕಟ್ ಆಗಿ ಆ 2 ದಿನ ಮಕ್ಳಿಗೆ ಏನು ಕೊಡದೆ ಸತಾಯಿಸಿದ್ರಲ್ಲ, ಅವ್ರಿಗೆ ಹೋಗ್ಬೇಕು. ನೀವ್ ಮಾಡಿರೋ ಬೇಜವಾಬ್ದಾರಿಗೆ ಇದೇ ಕರೆಕ್ಟ್ ಆದ ಪನಿಷ್ಮೆಂಟ್ ಅಂತ ನನ್ಗನ್ಸುತ್ತೆ. ಡಿಸಿಷನ್ ಮೇಡ್. ಓಕೆ, ಲ್ಯಾಪ್ಟಾಪ್. ಓಕೆ, ನಾ ಹೇಳ್ತೀನಿ, ಬರ್ಕೊತಾ ಹೋಗಿ.
ನೋಟ್ ಪ್ಯಾಡ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ವಿಶ್ವರೂಪ್ ಲಂಚ್. ಸರ್, ಉಪ್ಪಿನಕಾಯಿಂದ ಹಿಡಿದು ಐಸ್ ಕ್ರೀಮ್ ಜೊತೆ ಏಲಕ್ಕಿ ಬಾಳೆಹಣ್ಣುವರೆಗೂ ಎಲ್ಲ ವ್ಯವಸ್ಥೆ ನಾನೇ ಮಾಡಿದ್ದೆ ಸರ್. ಇಷ್ಟು ಡೀಟೇಲ್ಸ್ ಕೇಳಲ್ಲ ಸರ್. ಇವರೆಲ್ಲ ತಿಂದಿದ್ದ ರೇಂಜ್ ನೋಡಿದ್ರೆ ಹೇಳಲೇಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ರಿಯಲಿ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಗುಡ್ ಜಾಬ್. ಸಾರಿ ಸರ್. ಯಾಕೆ ಏನಾಯ್ತು? ಎಮರ್ಜೆನ್ಸಿ ಇರಬೇಕು, ರಿಸೀವ್ ಮಾಡಿ. ಸರ್ ಅಂಥದ್ದೇನಿಲ್ಲ, ನನ್ನ ನಿಂತಿದ್ದ ಫೋನ್ ಅಷ್ಟೇ ಸರ್. ವಾಟ್? ಹೆಂಡತಿ ಫೋನ್ ಅಷ್ಟೇನಾ? ಅಷ್ಟೇನಾ ಅಂತಿದ್ದೀರಾ? ವಾಟ್ ಡು ಐ ಸೇ? ಅರೆ, ನನ್ನ ಪ್ರಕಾರ ಮನೆಯಿಂದ ಬರೋ ಯಾವ ಕಾಲ್ನು ನೀವು ಅವಾಯ್ಡ್ ಮಾಡಲೇಬಾರ್ದು, ಅದರಲ್ಲೂ ಹೆಂಡತಿ ಕಾಲ್ನ ನೀವು ಅವಾಯ್ಡ್ ಮಾಡ್ತೀರಾ? ನಾನು ಏನು ಹೇಳಲಿ ನಿಮಗೆ? ಅಲ್ಲ ಸರ್, ಆಫೀಸ್ ಕೆಲಸ ನಡೆಯುವಾಗ. ಲುಕ್, ನೀವು ದುಡಿಯೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ಮನೆಗೋಸ್ಕರ. ಆ ಮನೆ ಮಕ್ಕಳನ್ನ ನೋಡ್ಕೋತಾ ಇರೋದು ನಿಮ್ಮ ಹೆಂಡತಿ ಅಲ್ವಾ? ಅವ್ರು ನಿಮಗೆ ಫೋನ್ ಮಾಡಿದಾಗ ನೀವು ಅವಾಯ್ಡ್ ಮಾಡ್ತೀರಾ ಅಂದರೆ ನಾನು ಏನು ಹೇಳೋದು ನಿಮಗೆ? ಏನ್ ಮೇಡಮ್ ಇದು? ಮೀಟಿಂಗ್ ಅಲ್ಲೆಲ್ಲ ಫೋನ್ ಕಾಲ್ ಬಂದ್ರೆ ಬೇರೆ ಬಾಸ್ಗಳೆಲ್ಲ ಮೊಬೈಲ್ನ ನುಂಗೋ ತರ ನೋಡ್ತಿರ್ತಾರೆ, ಆದ್ರೆ ಇಲ್ಲಿ ಫುಲ್ ಉಲ್ಟಾ. ನಮ್ಮ ಯಜಮಾನ್ರೆ ಹಾಗೆ, ಅವ್ರು ಏನ್ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ಅದಕ್ಕೆ ಅದು ತುಂಬಾ ಸ್ಪೆಷಲ್. ಯು ನೋ ವಾಟ್? ನಿಮ್ಮ ಜೀವನದಲ್ಲಿ ನೀವು ಸಂಪಾದಿಸಿರೋ ಅತಿ ದೊಡ್ಡ ಆಸ್ತಿ ಅಂದರೆ ಅದು ನಿಮ್ಮ ಹೆಂಡತಿ. ಸಂಜೆ ಕಂಪ್ನಿ ಕೆಲಸ ಆದ ತಕ್ಷಣ ಮನೆಗೆ ಹೋಗ್ತೀರಾ, ಆಮೇಲೆ ರಿಲ್ಯಾಕ್ಸ್ ಮಾಡ್ತೀರಾ. ಆದರೆ ಅವರು 24/7 ದುಡಿತಾನೆ ಇರ್ತಾರೆ. ಅವ್ರದ್ದು ಪೇಲೆಸ್ ಥ್ಯಾಂಕ್ಲೆಸ್ ಜಾಬ್. ಅಂಥವ್ರ ಫೋನ್ನ ನೀವು ಅವಾಯ್ಡ್ ಮಾಡ್ತೀರಾ. ಆ್ಯಂಡ್ ನಿಮ್ಮೊಬ್ರಿಗೆಲ್ಲ ಹೇಳ್ತಾರದು ನಾನು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯು ಗೈ ಶುಡ್ ಟೇಕ್ ದಿಸ್ ಅಡ್ವೈಸ್. ಇನ್ಮೇಲೆ ಯಾವಾಗಲೇ ಆಗಲಿ ಮನೆಯಿಂದ ಕಾಲ್ ಬಂದರೆ ದಯವಿಟ್ಟು ಕಾಲ್ ರಿಸೀವ್ ಮಾಡಿ. ಎಮರ್ಜೆನ್ಸಿ ಇದೆಯಾ, ಇಮಿಡಿಯೇಟ್ ಆಗಿ ಹೋಗಿ. ಪ್ಲೀಸ್ ಡೋಂಟ್ ಅವಾಯ್ಡ್. ಓಕೆ? ಬಾಸ್ ಗಂಡ ಹೆಂಡತಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ? ಬರೀ ಮಾತಾಡೋದಲ್ಲ, ಫಾಲೋನು ಮಾಡಬೇಕು. ಮೇಡಮ್, ಯಾಕೆ ಅಷ್ಟೊಂದು ಕೋಪ ಅವ್ರ ಮೇಲೆ? ನೋಡಿ, ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಮರ್ತು ಹೋಗಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಅವ್ರು ಬರೀ ನಿಮ್ಗೆ ಮಾತ್ರ ಯಜಮಾನ್ರಲ್ಲ, ಇವರೆಲ್ಲರಿಗೂ ಯಜಮಾನ್ರು. ಅದಕ್ಕೆ ಟೈಮ್ ಸಿಕ್ಕಿಲ್ಲ. ವಿಶ್ವರೂಪ್, ಯಾರೇ ಮಾಡಿದ್ದನ್ನ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇರ್ಲಿಲ್ವಾ ನಮ್ಮ ಮಾಸ್ಟರ್ ಮೈಂಡ್ ದುರ್ಗಾ ಅಕ್ಕ. ಇವರಿರುವಾಗ ಈ ತರ ಐಡಿಯಾನೆಲ್ಲ ಇನ್ಯಾರು ಮಾಡೋದಕ್ ಸಾಧ್ಯ? ಅಜ್ಜಿ, ನೀವು ತಲೆ ಕೆಡಿಸ್ಕೋಬೇಡಿ, ಇದೆಲ್ಲ ನಮ್ಮುವಂತ ವಿಷಯನಾ? ಇದನ್ನೆಲ್ಲ ನಂಬೋಷ್ಟು ಹುಚ್ಚಿನ ನಾನು? ನನ್ನ ಸಂಕಟ ಅದಲ್ಲ. ರಾಮಲೀಲಾ ಈಗ ತಾನೇ ಒಂದಾಗ್ತಿದ್ದಾರೆ. ಇದ್ರ ನಡುವೆ ನನ್ನ ಮಗನಿಗಿಂತ ಕೆಟ್ಟ ವಿಷಯ ಗೊತ್ತಾದ್ರೆ ಒಳ್ಳೇದಾಗುತ್ತಾ? ಅವನೇನ್ ಅಂದ್ಕೊಳ್ಳಲ್ಲ, ನೀನೇ ಹೇಳು. ಯಾರೇನ್ ಅನ್ಬೇಕಜ್ಜಿ? ಕತೆ ರೆಡಿ ಇತ್ತು, ಹೀರೋ ಹೀರೋಯಿನ್ ಬರೋದು ಒಂದು ಬಾಕಿ ಇತ್ತು. ಈಗ ಹೀರೋಯಿನ್ ಬಂದ್ಲಲ್ಲ, ಇನ್ನು ಕತೆ ಶುರು ಆಗುತ್ತೆ. ಯಾಕೆ 3 ಜನ ಒಂಥರ ಡಲ್ ಆಗಿದ್ದೀರಾ? ಏನಾಯ್ತು? ಲಕ್ಷ್ಮಿ, ಏನ್ ಮುಚ್ಚಿಡ್ತಿದ್ಯಾ?
ಕೊಡಿಲಿ. ಏನಿಲ್ಲ ಏನಿಲ್ಲ ಅತ್ತೆ. ಲಕ್ಷ್ಮಿ ಕೊಡು. ಅತ್ತೆ ಏನಿಲ್ಲ. ಕೆಲಸ ಶುರು ಮಾಡೋಣ. ಯಾಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಅಲ್ಲ ಸರ್, ಅದು ನಿನ್ನೆ ಎಲ್ಲಿ ಬಿಟ್ಟಿದ್ವು ಅಲ್ಲಿಂದನೇ ಶುರು ಮಾಡೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಅಕ್ಕ ಏನಕ್ಕ ಎಲ್ಲ ಟುಸ್ಪಟಾಗಿ ಆಗೋಯ್ತು. ಕಣ್ ಮುಂದೆನೆ ಫೋಟೋಸ್ ಎಲ್ಲ ಹಾಕಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಕೆಲಸ ಮುಂದುವರಿಸಿ ಅಂತಿದ್ದಾರೆ. ಎಲ್ಲಿ ಯಾವಾಗ ಹೇಗೆ ಹೆಜ್ಜೆ ಇಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ನಂಗೂ ಅದೇ ಕನ್ಫ್ಯೂಷನ್ ಆಗ್ತಾ ಇದೆ. ಈ ತಿಂಗಳು ಪ್ರಾಡಕ್ಟ್ ಡಿಮಾಂಡ್ ಜಾಸ್ತಿ ಇದೆ. ಮೇಕ್ ಶೋರ್ ಸಪ್ಲೈಸ್ ಆಲ್ ಓಕೆ. ಕಸ್ಟಮರ್ ಎಂಡಿಂದ ಸರ್, ತಪ್ಪು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ತಪ್ಪು ತಪ್ಪೇ ಅಂದಿದ್ರಿ. ಆದರೆ ಮೇಡಮ್ ಅವರು ಅದನ್ನು ರಿಪೀಟ್ ಮಾಡಿದ್ರು. ಈ ಮಾತು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋದು ಮಾತ್ರನಾ ಅಥವಾ ಎಲ್ರಿಗೂನಾ? ಯಾಕೆ ಡೌಟ್ ಇದೆಯಾ? ಡೌಟ್ ಇದೆ ಸರ್. ಅಲ್ಲ ಸರ್, ಕಣ್ಮುಂದೆನೇ ಸತ್ಯ ಕಾಣಿಸ್ತಿದೆ, ಎಲ್ರಿಗೂ ಗೊತ್ತಾಗಿದೆ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರನೇ ಮಾತಾಡ್ತಿದ್ರಲ್ಲ ಸರ್. ಓ, ತಪ್ಪು ನಮ್ಮಂಥ ಸಣ್ಣ ಪುಟ್ಟ ಜನಕ್ಕೆ ಮಾತ್ರನಾ ಸರ್? ನಿಮ್ಮಂಥ ದೊಡ್ಡವ್ರು ಮಾಡಿದ್ರೆ ತಪ್ಪು ತಪ್ಪಲ್ವಾ ಸರ್? ಈಗೆಲ್ಲ ಈ ಮನೆ ಗೋಡೆ ಮಧ್ಯೆ ಆಗಿದ್ದಿದ್ರೆ ನಾನು ಕೇಳ್ತಿರ್ಲಿಲ್ಲ. ಆದರೆ ನನ್ನ ಕಣ್ಮುಂದೇನೇ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರ ಮುಂದೆ ಏನ್ ಮಾತಾಡ್ತಿದ್ದೀರಾ ಅಂತ ಪರಿಜ್ಞಾನ ಇದೆಯಾ? ಸತ್ಯ ಹೇಳೋದಕ್ಕೆ ನಂಗೆ ಭಯ ಮೇಡಮ್, ಇರೋತ್ತಾನೆ. ನಮಗೆಲ್ಲ ಗೊತ್ತು, ದೊಡ್ಡ ದೊಡ್ಡವರು ಎಲ್ಲ ಮುಚ್ಚಾಕೊಂಡ್ಬಿಡ್ತಾರೆ. ನೋಡಿ, ನಿಮ್ಗೆಲ್ರಿಗೂ ಕೈ ಮುಗಿದು ಬೇಡ್ಕೋತೀನಿ. ಇದು ನಮ್ಮನೆ ವಿಷಯ. ಇದನ್ನ ಯಾರು ಹೊರಗೆ ತಗೊಂಡು ಹೋಗ್ಬೇಡಿ. ಇದು ಏನಾಗಿದೆ ಇದನ್ನ ನಾವು ನಮ್ಮಲ್ಲೇ ಬಗೆಹರಿಸ್ಕೋತೀವಿ. ಎಲ್ರೂ ಕೆಲಸನ ಮುಂದುವರ್ಸೋಣ ಪ್ಲೀಸ್. ಏಜೆ ಮುಂದೆ ಸ್ಕೋಪ್ ತಗೊಳಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ರೀ, ಮೀಟಿಂಗಿಗೆ ಬೇಕಾಗಿರೋ ಫೈಲ್ಸ್ ಎಲ್ಲ ನೆನ್ನೆ ರಾತ್ರಿನೇ ಜೋಡಿಸಿದ್ದೀನಿ. ಇದು ನೀವು ಇವಾಗ ನೋಡ್ಬೇಕಾಗಿರೋ ಫೈಲು. ಆಮೇಲೆ ಹೊಸ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಮೇಲ್ ಮಾಡೋದಕ್ಕೆ ಹೇಳಿದ್ದೀನಿ. ಇಷ್ಟದಾಗಲೇ ಕಳಿಸಿರ್ತಾರೆ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನೋದು ಯಾವುದೂ ಇಲ್ಲ. ಇನ್ಮೇಲೆ ಏನೇ ಇದ್ರು ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನನ್ನಿಂದ ಬೇರೆ ಏನಾದರೂ ಆಗಬೇಕಾ ಕೇಳಿ. ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನಿನ್ನೆ ನನ್ನ ಆಫೀಸ್ ಎಂಪ್ಲಾಯೀಸ್ ಎಲ್ಲ ನಿನ್ನ ತುಂಬ ಹೊಗಳ್ತಾ ಇದ್ರು. ಏನೋ ಐ ರಿಯಲಿ ಫೆಲ್ಟ್ ವೆರಿ ಪ್ರೌಡ್. ಅಯ್ಯೋ, ನೀವು ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಾನು ಅವಾಗ್ಲೇ ಫುಲ್ ಚಾರ್ಮಿಂಗು, ಎಷ್ಟು ಎನರ್ಜೆಟಿಕ್ ಆಗಿರ್ತಿದ್ದೆ ಗೊತ್ತಾ? ಅಕ್ಕಪಕ್ಕದ ಮನೆಯವ್ರಷ್ಟೇ ಅಲ್ಲ, ಅಕ್ಕಪಕ್ಕದ ಏರಿಯಾದವರೆಲ್ಲ ಲೀಲಾ ನೀನ್ ನೋಡೋದೇ ಒಂದ್ ಸಂಭ್ರಮ ಕಣೆ ಅಂತ ಹೇಳ್ತಾ ಇದ್ರು. ಓ, ಇಸ್ ಇಟ್?
ಮತ್ತೆ ಕೇಳ್ತಿರಲ್ಲ, ನಾನು ನಮ್ಮ ಏರಿಯಾದಲ್ಲಿ ಒಂಥರ ಮಿನಿ ಸೆಲೆಬ್ರಿಟಿ ಇದ್ದಾಗೆ. ನಾನು ಅವಾಗ್ಲೇನೆ ಡಿಂಪಲ್ ಕಪಾಡಿಯಾ, ಮಾಲಾಶ್ರೀ, ಮಾಧುರಿ ದೀಕ್ಷಿತ್ ಅವ್ರ ತರ ಎಲ್ಲ ಡಾನ್ಸ್ ಮಾಡ್ತಿದ್ದೆ, ಗೊತ್ತಾ ನಿಮ್ಗೆ? ಆಮೇಲೆ ನನ್ಗೆ ಅವಾಗ್ಲೇ ಒಂದ್ ಲೆವೆಲ್ಲು. ನಾನು ಚಿಕ್ಕ ವಯಸ್ಸಿಂದನೂ ಸಖತ್ ಕ್ಯೂಟು. ನನ್ನ ಕಣ್ಣು ತುಂಬಾ ಶಾರ್ಪ್ ಆಗಿದೆ, ಯಾರು ನೋಡಿದ್ರು ವಾವ್ ಅನ್ಲೇಬೇಕು. ಈಗ್ಲೇ ಹೀಗೆ, ಇನ್ ಅವಾಗ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಹೇಗಿದ್ರು ತಾವು? ನಾನ್ ಕಾಲೇಜ್ಗೆ ಹೋಗುವಾಗ ನನ್ ಹಿಂದೆ ಒಂದಿಷ್ಟು ಹುಡುಗರು ಗುಂಪೆ ಬರ್ತಾ ಇತ್ತು, ಗೊತ್ತಾ? ನಾನಂತೂ ಮಾತಾಡ್ತಾನೆ ಇರ್ಲಿಲ್ಲ, ಆದ್ರೆ ಅವ್ರು ನನ್ನ ಹಿಂದೆನೆ ಬಂದು ಲೀಲಾ ಲೀಲಾ ಅಂತ ಸಾಯೋರು. ನಾನ್ ತಿರುಗಿ ಸ್ಮೈಲ್ ಕೊಟ್ರೆ ನನ್ ಕಣ್ಣು ನೋಡಿ ಸ್ಟನ್ ಆಗಿ ಅವ್ರಿಗೆ ಮಾತೇ ಬರ್ತಿರ್ಲಿಲ್ಲ. ನಾನೊಂಥರ ಮಾಸ್ಟರ್ ಪೀಸು. ಅದಕ್ಕೆ ನಿಮ್ ಎಂಪ್ಲಾಯೀಸ್ ಎಲ್ಲ ನಾನು ಅಷ್ಟೊಂದು ಹೊಗಳಿದ್ದಾರೆ. ಈಗ್ಲಾದ್ರೂ ಈ ಲೀಲಾ ಅಭಿರಾಮ್ ಜೈಶಂಕರ್ ಯಾರು ಅಂತ ಗೊತ್ತಾಯ್ತಾ, ಅಥವಾ ನನ್ ಗಂಡನ್ ಕರೆದು ಎಕ್ಸ್ಪ್ಲೇನ್ ಮಾಡಿಸ್ಬೇಕಾ? ಬೇಡ ಮೇಡಮ್, ಪಾಪ ಯಾಕೆ ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀರಾ? ಅವರು ಆಲ್ರೆಡಿ ಅವ್ರ ಹೆಂಡತಿ ನೋಡಿ ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ. ಬರೀ ಡೈಲಾಗ್ ಹೊಡಿರಿ, ಹೇಳಿದ ಕೆಲಸ ಮಾಡಲ್ಲ, ಪ್ರಾಮಿಸ್ನ ಉಳಿಸ್ಕೊಳ್ಳಲ್ಲ. ಮೀಟಿಂಗಿಗೆ ಟೈಮ್ ಆಯ್ತು, ಬನ್ನಿ. ಇಲ್ಲ, 100% ಹೊರಗೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ಟೈಮ್ ಬರ್ತಲ್ಲ ಅಷ್ಟೇನೆ. ಟೈಮ್ ಯಾವಾಗ ಬರುತ್ತೆ ಅಂತ ನಾನು ನೋಡ್ತೀನಿ, ಬನ್ನಿ ಇವಾಗ. ಎಜೆ ಲೀಲಾ ಲೈಫ್ ಅಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಆ ಲೀಲಾ ಕಲ್ಪನೆನೂ ಮಾಡ್ಕೊಂಡಿರ್ಬಾರ್ದು, ಹಾಗಿರುತ್ತೆ. ಅಂದ್ರೆ ಹೇಗಿರತ್ತಕ್ಕ? ಆ ಸರ್ಪ್ರೈಸ್ ಯಾವ ಫೋರ್ಸ್ ಅಲ್ಲಿ ಬರುತ್ತೆ ಅಂದ್ರೆ, ಇಷ್ಟು ದಿನ ಲೀಲಾ ಕಟ್ಕೊಂಡಿದ್ ಕನ್ಸುಗಳೆಲ್ಲ ನುಚ್ಚು ನೂರಾಗಿ ಈ ದುರ್ಗಾನ ಯಾಕಪ್ಪ ಎದುರು ಹಾಕೊಂಡೆ ಅಂತ ವಿಲ 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 ಒದ್ದಾಡ್ತಾ ಕೊನೆಗೆ ನನ್ ಕಾಲ್ ಹತ್ರ ಬಿದ್ದು ಕ್ಷಮೆ ಕೇಳ್ಬೇಕು, ಹಾಗಿರುತ್ತೆ. ಅದ್ ಏನಾದ್ರೂ ಆಗ್ಲಿ ಅಕ್ಕ, ಅವ್ರಿಬ್ರು ಎಷ್ಟ್ ಬೇಕಾದ್ರೂ ಹತ್ರ ಆಗ್ಲಿ, ಆದ್ರೆ ಅವ್ರು ಒಂದಾಗಕ್ ಮಾತ್ರ ಬಿಡ್ಬಾರ್ದು. ಆ ಕೆಲ್ಸ ನಂದು ಸರು. ಈಗ ಅವರಿಬ್ಬರನ್ನ ನನ್ನ ಕೈಯಿಂದ ಹಿಡಿಯಕ್ ಆಗದೆ ಇರ್ಬೋದು, ಆದ್ರೆ ಕೈ ಜಾರಿ ಹೋಗಿರೋದನ್ನ ಹೇಗೆ ವಾಪಸ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ದುರ್ಗಾ ಸೋತಿರ್ಬೋದು. ಮೊರೋವರ್, ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ನಾನು ನೀನು ಚೆನ್ನಾಗಿರೋದಕ್ಕೆ ಇದಿಷ್ಟು ಸಾಕು, ಬೇರೆ ಏನು ಬೇಕಾಗಿಲ್ಲ. ಶೋ, ಎಲ್ಲನೂ ಮರ್ತು ಖುಷಿ ಖುಷಿಯಾಗಿರು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ರೀ, ಆದ್ರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಸ್ಟಾರ್ಟಿಂಗ್ ನಂಗೆ ಭಯ ಆಗಿತ್ತು. ಈಗ ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನನ್ನ ಗಂಡ ಸಿಗ್ದಾಕ್ಬಿಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಸುಮ್ಮನೆ. ಸರಿ, ಮತ್ತೆ ಈಗ ಯಾಕೆ ಹೀಗಿದೆಯಾ? ನೀವು ತಪ್ಪು ಮಾಡಿದ್ದೀರಲ್ಲ ಅದಕ್ಕೆ. ನಾನ್ ತಪ್ಪು ಮಾಡಿದ್ದೀನ? ನೀವು ದ್ರೋಹ ಮಾಡಿದ್ದೀರಾ, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀರಾ. ಏನ? ನಾನು ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀನ? ಚಾನ್ಸೇ ಇಲ್ಲ, ನಾನು ಹಂಗೆ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ನಿನ್ಗೆ ಇದನ್ನೆಲ್ಲ ಹೇಳಿದ್ದು? ಇದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಆ ಹುಡುಗಿಗೆ ಮಾತು ಕೊಟ್ಟಿದ್ದು ನೋಡಿದ್ದೀನಿ, ಮೋಸ ಮಾಡಿದ್ದು ನೋಡಿದ್ದೀನಿ, ಇದಕ್ಕೆ ನಾನೇ ಸಾಕ್ಷಿ. ಇಲ್ಲ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಈ ಡಿಸೈನ್ ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ ಪರವಾಗಿಲ್ಲ, ಸಾಕು. ಇವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಡಿಸೈನ್ ಚೆನ್ನಾಗೇ ಇರುತ್ತೆ. ಮೇಡಮ್, ಅವ್ರು ನೋಡ್ರಿ ನಿಮ್ ಇಷ್ಟ ಅಂತಾರೆ, ನೀವು ನೋಡ್ರಿ ಅವ್ರ ಇಷ್ಟ ಅಂತೀರಾ. ನಾನು ಯಾವ್ದನ್ನ ಓಕೆ ಮಾಡ್ಲಿ? ಇಬ್ರದ್ದು ಓಕೆ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಇದು ಎಜೆ ಸರ್ ಸಾಮ್ರಾಜ್ಯ, ಇಲ್ಲಿ ನೀವು ಬಜೆಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಜೋಡಿ ಅಂದ್ರೆ ನಿಮಗೆ ಇರ್ಬೇಕು ಮೇಡಮ್. ಒಬ್ರು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಲ್ವಾ, ಎಷ್ಟು ಹಚ್ಕೊಂಡಿದ್ದೀರಾ. ಏನ್ ನಮ್ಗಳ್ದೇನು ಚೆನ್ನಾಗಿಲ್ದಿರೋ ಜೋಡಿನ? ನಮ್ಮನೆಯವರು ಈ ಮನೆಗೋಸ್ಕರನೇ ತಾನೇ ಹೊರಗಡೆಗೆ ಹೋಗಿ ದುಡಿತಾ ಇರೋದು. ಇದ್ದಿದ್ರೆ ನಾನು ತೋರಿಸ್ತಿದ್ದೆ ಜೋಡಿ ಅಂದ್ರೆ ಏನು ಅಂತ. ಓಕೆ ಮೇಡಮ್, ಬಿಲ್ಲಿಂಗ್ ಕಳ್ಸ್ಕೊಡ್ತೀವಿ. ಮೇಡಮ್, ನೀವು ಮಾರ್ಕ್ ಮಾಡಿರೋ ಜ್ಯುವೆಲ್ಸಿ ಕಳ್ಸ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ನೀವು ಬನ್ನಿ. Mom, please check this out.
ಚೆನ್ನಾಗಿದೆ, ಫೈನಲ್ ಮಾಡಿ. ಒಂದು ನಿಮಿಷ. ದುರ್ಗಾ, ನೀನು ತಗೊಮ್ಮ, ಯಾಕೆ ಸುಮ್ಮನೆ ಇದೀಯಾ? ಹಾಜಿ, ನೋಡ್ತೀನಿ. ಯಾಕೋ ಸೂಟ್ ಆಗಲ್ಲ ಅನ್ಸದೆ. ಬೇಡ ಬಿಡಿ. ಯಾಕೋ ನಂಗೆ ಯಾವುದೂ ಇಷ್ಟ ಆಗ್ತಿಲ್ಲ. ಈ ಡಿಸೈನ್ಸ್ ಎಲ್ಲ ಸೂಟ್ ಆಗಲ್ಲ, ಕ್ಯಾನ್ಸಲ್ ಮಾಡ್ಬಿಡಿ. ಒಂದ್ ನಿಮಿಷ, ನನ್ ಕೊಡಿ. ಅತ್ತೆ, ವಾವ್, ಈ ಡಿಸೈನ್ ಸೂಪರ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಲಕ್ಷ್ಮಿ, ಇಲ್ಲಿ ನೋಡು, ಈ ಡಿಸೈನ್ ನನ್ಗೆ ಹೇಳಿ ಮಾಡಿಸ್ದಂಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಮೇಡಮ್? ನನ್ಗೆ ಡಿಸೈನ್ ಫೈನಲ್ ಮಾಡಿ. ಇಲ್ಲಿ ತೋರಿಸಿ. ಇದು ನಾನು ಓಕೆ ಮಾಡಿದ್ದು. ಆಗ್ಲೇ ಬೇಡ ಅಂದೆಲ್ಲ ಸರು. ಯಾಕೆ ಬೇಡ ಅಂದಿದ್ದನ್ನು ಮತ್ತೆ ಸೆಲೆಕ್ಟ್ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸರು ಸುಮ್ನಿರಿ ಅಕ್ಕ, ಏನು ನನಗದ್ ಬೇಕು, ನಾನು ಸೆಲೆಕ್ಟ್ ಮಾಡಿ. ನಾನ್ ನಿಮ್ಮನ್ನ ಸರಿಯಾಗಿ ಹೇಳ್ಕೊಟ್ಟಿಲ್ವಾ? ನಿಮ್ಮನ್ನ ಡಿಸ್ಟಿಂಕ್ಷನ್ ಯಾವುದ್ರಲ್ಲಿ? ಪರ್ಫೆಕ್ಟ್ ಗಂಡ ಅನ್ನೋ ಟೆಸ್ಟಲ್ಲಿ. ಹೇಗೆ? ಹೆಂಡತಿ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಲುಕ್ಕಲ್ಲೇ ನನ್ನ ಕರಗಿಸ್ಬಿಟ್ರಲ್ಲ, ಕಳ್ಳ ನೀವು. ಇವತ್ತು ನಿನಗೆ ಖುಷಿ ಆಯ್ತು ಹಾಗಾದ್ರೆ? ಹೌದು, ತುಂಬ ಖುಷಿ ಆಯಿತು. ನೀನೇನಮ್ಮ? ಹೌದು ಮ್ಯಾಮ್, ಇನ್ವಾಯ್ಸ್ ತರಕ್ಕೆ ಹೋಗಿದ್ದೆ. ನಾನು ಯಾರೋ ಅಂದ್ಕೊಂಡ್ಬಿಟ್ಟಿದೆ. ಸೀದಾ ಒಳಗೆ ಬರೋದಲ್ವಾ? ಬೇರೆಯವ್ರ ಮನೆ ಆಗಿದ್ರೆ ಹಾಗೆ ಮಾಡ್ಬೋದಿತ್ತು ಮ್ಯಾಮ್, ಬಟ್ ಏಜಸ್ ಅವ್ರ ಮನೆ ಅಲ್ಲ, ಸೊ ಹಾಗಾಗಿ ಇಲ್ಲೇ ವೇಟ್ ಮಾಡ್ದೆ. ಸರಿ, ಒಳಗೆ ಬಾ. ಅವಳೇ ಬಂದ್ಲೇನೋ ಅನ್ಕೊಂಡ್ಬಿಟ್ಟಿದ್ದೆ. ಭಗವಂತ, ನೀನೇ ಮನೇನ ಕಾಪಾಡ್ಬೇಕಪ್ಪ. ಹೌದಾ? ಅಜ್ಜಿ ನಿಜವಾಗ್ಲೂ ಗಾಬರಿ ಆಗಿದ್ರಾ? ಹೌದು ಅಕ್ಕ, ನನ್ನ ಕೆಲಸನೇ ಅಜ್ಜಿನ ಫಾಲೋ ಮಾಡೋದಲ್ವಾ, ನಾನಂತೂ ಅವ್ರ ಹಿಂದೆನೇ ಇರ್ತೀನಿ. ಅವಾಗ್ಲೇ ನಾನು ನೋಡಿದ್ದು. ವೆರಿ ಗುಡ್, ವೆರಿ ಗುಡ್. ನಾ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಯಾ. ಹೀಗೆ ಕಂಟಿನ್ಯೂ ಮಾಡು. ಅಜ್ಜಿ ಯಾಕಿಷ್ಟು ಟೆನ್ಷನ್ ಅಲ್ಲಿದ್ದಾರೆ? ಅವ್ರಿಗೆ ಆ ಟೆನ್ಷನ್ ಕೊಡ್ತಿರೋರು ಯಾರು ಅಂತ ನಮಗ್ ಗೊತ್ತಾದ್ರೆ ನಮ್ ಕೆಲಸ ಸುಲಭ ಆಗುತ್ತೆ. ಹ್ಞೂ ಅಕ್ಕ, ನೀವೇನು ಟೆನ್ಷನ್ ಆಗ್ಬೇಡಿ, ನಾನಿದ್ದೀನಲ್ಲ. ಅವ್ರು ಯಾರು ಅಂತ ಕಂಡು ಹಿಡಿತೀನಿ. ಅವರು ಅಷ್ಟೇ, ಸಿಕ್ಕೇ ಸಿಗ್ತಾರೆ. ಅಲ್ಲಿವರೆಗೂ ಬಿಡಲ್ಲ ನಾನು. ಸಿಗ್ಬೇಕಾದವರು ನಿನಗ್ ಸಿಗ್ಲಿ, ಆದ್ರೆ ಇಲ್ಲಿಂದ ಕಳಿಸ್ಬೇಕಾದವ್ರನ್ನ ನಾನ್ ಕಳಿಸ್ತೀನಿ.
ನೋಡಿದ್ರಾ, ಅಜ್ಜಿನೂ ನಂತರನೇ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಯಥಾ ಅತ್ತೆ ತಥಾ ಸೊಸೆ. ಮಾ, ಲೀಲಾಗೆ ಚಾಟ್ಸ್ ತಿನ್ನೋ ಆಸೆ, ಅದಕ್ಕೆ ಹೊರಗೆ ಹೋಗ್ತಾರೆ. ಏನು ಬೇಕಾಗಿಲ್ಲ, ಬೇಕಾದ್ರೆ ಆ ಚಾಟ್ ಅಂಗಡಿನವನ್ನೇ ಮನೆ ಕರ್ಸು. ಅಜ್ಜಿ ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ ಅಂದ್ರೆ ಕನ್ನಡ ಬರಲ್ವಾ? ಇವತ್ತು ನೀವಿಬ್ರು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು. ಅದೇನೇ ಆಗ್ಬೇಕಾದ್ರೂ ಮನೇಲೇ ಆಗ್ಬೇಕು, ಗೊತ್ತಾಯ್ತಾ? ಅಮ್ಮ, ಇದ್ದಕ್ಕಿದ್ದಾಗೆ ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ರಾಮ್, ಅಮ್ಮ ಹೇಳೋದ್ ಕೇಳ್ತೀಯೋ ಇಲ್ವೋ? ಹೊರಗಡೆ ಹೋಗ್ ಕೂಡ್ದು ಅಂದ್ರೆ ಹೋಗ್ ಕೂಡ್ದು, ಬಾಯಿ ಮುಚ್ಕೊಂಡಿಬ್ರು ಒಳಗ್ ಹೋಗಿ. ಇಲ್ಲ, ಅಮ್ಮಂಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಐ ಆಮ್ ಸಾರಿ. ಮಗ ಸೊಸೆ ಒಂದಾಗ್ಬೇಕು ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ, ಇಲ್ದಿರೋ ಹರಕೆನೆಲ್ಲ ಹೊತ್ಕೊಂಡೆ. ಆದ್ರೆ ಈಗ ಮಗ ಸೊಸೆ ಒಂದಾಗೋ ಕಾಲದಲ್ಲಿ ನಾನೇ ಕೈಯಾರ ನನ್ ಮಗ ಸೊಸೆ ಖುಷಿನ ಕಿತ್ಕೋತಿದ್ದೀನಲ್ಲ. ನಾನ್ ಪಾಪಿ, ನಾ ಒಳ್ಳೆಯವಳಲ್ಲ, ಪಾಪಿ. ಲೀಲಾ, ಈ ಹಾಳು ಬದುಕಿನ ಕ್ಷಮಿಸ್ಬಿಡಿಪ್ಪ. ಇದನ್ನೆಲ್ಲ ನಾನು ನಿಮ್ಗೋಸ್ಕರ ಮಾಡ್ತಿರೋದು, ನಿಮಗ್ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದೀನಿ. ಬೇರೆ ವಿಧಿನೇ ಇಲ್ಲ. ನೀವರೆಗೂ ಹೋದಾಗ ಅಕಸ್ಮಾತ್ ಅಂತರ ಸಿಕ್ಕು, ನಿಮ್ ಜೀವನದಲ್ಲಿ ಮತ್ತೊಂದು ಬಿಗಾಡಿ ಹೇಳ್ಬಾರ್ದು ಅಂತಷ್ಟೇ ನನ್ನ ಉದ್ದೇಶ. ಮುಂದೆ ಏನಾಗಬಹುದು ಒಂದ್ ಸಣ್ಣ ಸುಳು ಸಿಕ್ಕರೆ ನಾನು ಯಾವ ಹೆಜ್ಜೆ ಇಡಬೇಕು ಅನ್ನೋದು ನಿರ್ಧಾರ ಆಗಬಹುದು. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಜಾತಕ ತೋರಿಸ್ಬೇಕು. ನಾನೇ ಯಾಕೆ ಶಾಕ್ ಆಗ್ತಿದೀಯಾ? ಶಾಕ ಇಲ್ವಲ್ಲ, ನಾವು ನಿಮ್ ರೂಮಿಗೆ ಬರೋದು, ನೀವ್ ನಮ್ ರೂಮಿಗೆ ಬರೋದು ಇದೆಲ್ಲ ಸಹಜ ಅಲ್ವಾ ಅಜ್ಜಿ? ಅಜ್ಜಿ, ಮುಚ್ಚು ಬಾಯ್, ಬಾಯ್ ಮುಚ್ಚು. ಉಸಿರು ಉಸಿರು ಬಿಡ್ಕೊಡ್ದು. ನನಗೆಲ್ಲ ಗೊತ್ತಾಗಿದೆ, ಎಲ್ಲ ಅಂದ್ರೆ ಎಲ್ಲಾನು. ಏನೋ ನಿನಗಿಂತ ಚಿಕ್ಕ ವಯಸ್ಸಿನವಳು ನಿನಗೆ ಅತ್ತೆ ಆಗಿ ಬಂದಿದ್ದಾಳೆ, ಹೊಂದ್ಕೊಂಡು ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ನೀನ್ ಹೊಂದ್ಕೊಳ್ಳಿಲ್ಲ. ಒಂದು ಸಂಸಾರ ಅಂದ್ಮೇಲೆ ಒಬ್ರಿಗೊಂದ್ ಮಾತು ಬರುತ್ತೆ ಹೋಗುತ್ತೆ, ನೀನ್ ತಿದ್ಕೋತೀಯ ಅಂತ ಅನ್ಕೊಂಡೆ. ನೀ ತಿದ್ಕೊಳ್ಳಿಲ್ಲ. ಕೋಪ ಇರುತ್ತೆ, ಯಾಕೆಂದ್ರೆ ನಿನ್ ವಯಸ್ಸಲ್ಲಿ ದೊಡ್ಡೋಳು, ಜೊತೆಗೆ ಸಂಸಾರದ ಅನುಭವನೂ ಇದೆ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಕಾದೆ. ಆದ್ರೆ ನಿನ್ನಲ್ಲಿ ನನಗೆ ಯಾವ ಬದಲಾವಣೆನೂ ಕಾಣಿಸ್ಲಿಲ್ಲ. ಕ್ರಮೇಣ ಲೀಲಾ ಮೇಲಿರೋ ನಿನ್ ತಾತ್ಸಾರ ಮತ್ಸರ ಎಲ್ಲ ಕರಗತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಕರಗ್ಲಿಲ್ಲ. ನೀನು ಕೋಪನ ದ್ವೇಷವಾಗಿ ಬದಲಾಯಿಸ್ಕೊಂಡಿದೀಯ. ಕೋಪ ಕರಗಬಹುದು, ಆದ್ರೆ ದ್ವೇಷ ಕರಗಲ್ಲಮ್ಮ, ಯಾವತ್ತೂ ಕರಗಲ್ಲ. ಯಾಕೆ ಸುಮ್ಮನಿದೀಯ? ಈ ಮುದುಕಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತನಾ?